ಸೊ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೊತೆ ಖುಷಿ ವಿತ್ ಲೈಫ್. ನಾನಿವತ್ತು ನಿಮ್ಮ ಜೊತೆ ಏನಪ್ಪ ಶೇರ್ ಮಾಡ್ತಿದ್ದೀನಿ ಅಂತ ಅಂದರೆ, ಎಲ್ಲರೂ ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ ಆಲ್ಮೋಸ್ಟ್ ಇದ್ದೇ ಇರ್ತಾರೆ. ಎಲ್ಲರೂ ಯೂಟ್ಯೂಬ್ ಮಾಡ್ತಾರೆ, ಫೇಸ್ಬುಕ್ ಮಾಡ್ತಾರೆ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತಾರೆ, ಆ್ಯಂಡ್ ಮತ್ತೊಂದು ಏನೇನೋ ಇರುತ್ತೆ ಆ ಥರ ಸೋಷಿಯಲ್ ಮೀಡ್ಯಾದಲ್ಲಿ ಇರ್ತಾರೆ. ಬಟ್ ನಾನು ಯಾವುದರಲ್ಲೂ ಇಲ್ಲ, ನಾನು ಯೂಟ್ಯೂಬಲ್ಲಿ ಮಾತ್ರ ಇರೋದು. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಪ್ರೈವೇಟಲ್ಲಿದೆ. ಸೊ ಏನಪ್ಪ ಅಂತಂದರೆ, ಎಲ್ಲರೂ ವೀಡಿಯೋ ಮಾಡ್ತಾನೆ ಇರ್ತಾರೆ, ಬಟ್ ಇನ್ನೂ ಅರ್ನಿಂಗ್ಸ್ ಆಗಿರಲ್ಲ. ಅರ್ನಿಂಗ್ಸ್ ಆಗೋಕ್ಕಿಂತ ಮುಂಚೆನೇ ನಾವು ಯಾವುದೇ ಒಂದು ಥಿಂಗ್ಸ್ಗಳಿಗೆ ಅಷ್ಟೊಂದು ಇನ್ವೆಸ್ಟ್ ಮಾಡೋದು ಸರಿಯಲ್ಲ ಅಂತ ಒಂದು ನನ್ನ ಅನಿಸಿಕೆ. ಈಗ ಫಾರ್ ಎಕ್ಸಾಂಪಲ್ ಟ್ರೈಪಾಡ್ ಆಗಿರ್ಬೋದು, ಮೈಕ್ ಆಗಿರ್ಬೋದು, ಲೈಕ್ ರಿಂಗ್ ಲೈಟ್ ಆಗಿರ್ಬೋದು, ಇದಕ್ಕೆಲ್ಲ ಆಲ್ಮೋಸ್ಟ್ ತುಂಬಾ ಜಾಸ್ತಿ ಇರೋದು. ಮೀನ್ಸ್ ನಾವು ಚೆನ್ನಾಗಿರೋ ತೊಗೋಬೇಕು ಅಂತಂದರೆ ಅಪ್ ಟು 2000 ತನಕ ಆಗೇ ಆಗುತ್ತೆ. 2000 ಏನು ಅಂತ ಏನೋ ದೊಡ್ಡ ಅಮೌಂಟ್ ಅಲ್ಲ ಅಂತ ಕೆಲವರು ಅಂತಾರೆ. ಬಟ್ ಇನ್ನೂ ಏನೂ ಅರ್ನಿಂಗ್ಸ್ ಆಗದಿರ ಅದಕ್ಕೆ ಇನ್ವೆಸ್ಟ್ ಮಾಡೋದು ಸ್ವಲ್ಪ ಬೇಡ ಅಂತ ಒಂದು ನನ್ನ ಅನಿಸಿಕೆ ಅಷ್ಟೇ. ಸೊ ಹಾಗಾಗಿ ಅದರಲ್ಲೇ ಯಾವುದಾದ್ರೂ ಒಂದು ಸಿಂಪಲ್ ಆಗಿರೋ ಒಂದು ಥಿಂಗ್ಸನ್ನು ತೊಗೊಂಡು ಯೂಸ್ ಮಾಡಿಕೊಂಡು ವೀಡಿಯೋ ಮಾಡ್ಕೋಬೋದು. ಅಂದರೆ ಯಾರನ್ನಾದರೂ ಗೋಗರಿಯೋ ಬದಲು, ಇವಾಗ ನಾವು ಯಾವುದು ಫುಡ್ ರೆಸಿಪಿ ಮಾಡ್ತೀವಿ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನಾವು 2 ಕೈ ಯೂಸ್ ಮಾಡಬೇಕಾಗತ್ತೆ. ಯಾವ್ದಾದ್ರು ಫುಡ್ ವ್ಲಾಗ್ ಮಾಡಬೇಕು ಅಂತಂದ್ರೆ ಅವಾಗ ಯಾರಾದರೂ ವೀಡಿಯೋ ಮಾಡಲೇಬೇಕು. ಸೊ ಇಲ್ಲಾಂತಂದರೆ ಯಾವ್ದಾದ್ರು ಥಿಂಗ್ಸ್ಗೆ ಒರ್ಗಿಸಿಟ್ಟು ಎಲ್ಲ ನಾನು ಟ್ರೈ ಮಾಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮಗೆ. ಸೊ ಒಂದೊಂದು ಟೈಮಲ್ಲಿ ಯಾರೂ ಇರೋಲ್ಲ, ಇನ್ನೊಂದು ಟೈಮಲ್ಲಿ ಅದು ಇಡೋಕ್ಕೆ ಆಗಲ್ಲ ಅಂತ ಸಿಚುವೇಶನ್ ಬಂದಾಗ ಏನಾದರೂ ಈ ಥರ ಟ್ರೈಪಾಡ್ ಎಲ್ಲ ಯೂಸ್ ಆಗಬೇಕು, ಅದು ಬೇಕಿತ್ತು ಅಂತ ಅನಿಸ್ತಾ ಇತ್ತು ನನಗೆ. ಸೊ ಹಾಗಾಗಿ ನಾನು ಸಿಂಪಲ್ ಆಗಿರೋದು ನೋಡೋಣ ಅಂತ ಹೇಳ್ಬಿಟ್ಟು ಮೀಶೋಲ್ಲಿ ಚೆಕ್ ಮಾಡ್ತಾ ಇರಬೇಕಾದ್ರೆ ಜಸ್ಟ್ 200 ಅಂಡರ್ 200 ಒಂದು ನನಗೆ ಒಂದು ಥಿಂಗ್ಸ್ ಸಿಕ್ಕಿದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ, ನಿಮಗೂ ಯೂಸ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ತೋರಿಸ್ತೀನಿ ನಿಮಗೆ, ನಿಮಗೇನಾದ್ರು ಯೂಸ್ ಆಗುತ್ತೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ತೊಗೊಳ್ಳಿ, ಓಕೆನಾ. ಯೂಸ್ ಆಗಲ್ಲ, ನಮಗೆ ಬೇಡ, ನಾವು ಚೆನ್ನಾಗಿರೋದು ತೊಗೋತೀವಿ ಅಂತಂದರೆ ನೀವು ತೊಗೋಬೋದು, ನಿಮ್ಮ ಇಷ್ಟ, ನನಗೇನು ಅಭ್ಯಂತರ ಇಲ್ಲ. ಬಟ್ ನಿಮ್ಗೆ ಒಳ್ಳೇದಾಗಲಿ ಅನ್ನೋ ಒಂದು ಉದ್ದೇಶಕ್ಕೇ ತೋರಿಸ್ತಿದ್ದೀನಿ. ನೋಡಿ, ಯೂಸ್ ಆದರೆ ಖಂಡಿತವಾಗ್ಲೂ ತೊಗೊಳ್ಳಿ, ಓಕೆನಾ. ಸೊ ಇವಾಗ ತೋರಿಸ್ತೀನಿ ನೋಡಿ. ಈ ಥರ ಪ್ಯಾಕೇಜ್ ಹೋಗಿದ್ದು ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ, ಹೇಗಿದೆ ಏನು ಅಂತ ಹೇಳ್ಬಿಟ್ಟು. ನೋಡಿ, ಈ ಥರ ಓಪನ್ ಆಗಿರುತ್ತೆ ಬಾಕ್ಸ್. ಚಾರ್ಜರ್ ನೋಡಿ, ಇದರಲ್ಲಿ ಚಾರ್ಜ್ ಹಾಕೋಬೋದು. ಚಾರ್ಜ್ ಏನಕ್ಕೆ ಅಂತ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಜೊತೆಗೆ ಇದನ್ನು ಇನ್ನೊಂದು ಸಲ ನಾನು ಯೂಸ್ ಮಾಡಿಲ್ಲ, ಓಪನ್ ಮಾಡಿ ನೋಡಿದೆ ಹೇಗಿದೆ ಏನು ಅಂತ. ಸೊ ಈ ಥರ ಬರುತ್ತೆ, ಕಾಣಿಸ್ತಾ ಇದೆಯಲ್ಲ, ಕಾಣಿಸ್ತಾ ಇದೆ ಅನ್ಕೋತೀನಿ. ಇದರಲ್ಲಿ ಫಸ್ಟ್ ಆಪ್ಷನ್ ಒಂದು ಕಡೆಯಿಂದ ಹೇಳ್ಕೊಂಡು ಬರ್ತೀನಿ ನೋಡಿ. ಮೇಲ್ಗಡೆ ಇದೆಯಲ್ಲ, ಇದು ವೈಟ್ ಕಲರು, ಇದು ಲೈಟ್ ಇದೆ ಆ್ಯಕ್ಚುಲಿ, ಕಾಣಿಸ್ತಾ ಇದೆಯಲ್ಲ, ಇದು ಅದು ಬೆಳಕಿದೆಯಲ್ಲ, ಅದು ಕಾಣಿಸ್ತಾ ಇಲ್ಲ ಅನ್ಕೋತೀನಿ. ಲೈಟು ಇದು 2 ಥರ ಲೈಟ್ ಮಾಡ್ಕೋಬೋದು. ಅಂದರೆ ಒಂದು ಡಿಮ್ಮು, ಒಂದು ಡಿಪ್ ಇದೆ, ಓಕೆನಾ. ಜಾಸ್ತಿ ಬೇಕು ಅಂದರೆ ಜಾಸ್ತಿ, ಕಮ್ಮಿ ಬೇಕು ಅಂದರೆ ಕಮ್ಮಿ, ಈ ಥರ ಇವಾಗ ನೋಡಿ, ಇವಾಗ ನಂದು ಮುಖದ ಮೇಲೆ ರೆಫ್ಲೆಕ್ಟ್ ಆಗ್ತಿದೆಯಲ್ಲ ಆ ಥರ. ಇದು ಡಿಮ್ಮು, ಇದು ಜಾಸ್ತಿ, ಇದು ಮತ್ತು ಆಫ್, ಓಕೆನಾ. ಇದು ಲೈಟ್ ಆಯಿತು. ಅದಾದಮೇಲೆ ಇದು ಮೊಬೈಲ್ನ ಹಾಕೊಳ್ಳಿಕ್ಕೆ ನೋಡಿ, ಈ ಥರ ಇದನ್ನು ಹಿಂಗೆ ಓಪನ್ ಮಾಡಬೇಕು, ಕಾಣಿಸ್ತಾ ಇದೆಯಾ. ಇಲ್ಲೊಂದು ಓಪನರ್ ಕೊಟ್ಟಿದ್ದಾರೆ, ಮತ್ತು ಇನ್ನೊಂದು ಓಪನರ್ ಕೊಟ್ಟಿದ್ದಾರೆ ನೋಡಿ. ಇಷ್ಟೇ ಚಿಕ್ಕದು ಮೊಬೈಲಾ, ದೊಡ್ಡದಿರುತ್ತಲ್ವ. ಸೊ ಅವಾಗ ಏನು ಮಾಡ್ಬೇಕು, ಹಿಂಗೆ ಡ್ರ್ಯಾಗ್ ಮಾಡ್ಕೋಬೇಕು, ಅರ್ಥ ಆಗ್ತಿದೆಯಾ. ಒಂದು ಮೊಬೈಲ್ ಎತ್ಕೊಕಂದಲ್ಲಿ ಅದನ್ನು ನೋಡಿ, ಈ ಥರ ತೋರಿಸ್ತೀನಿ ಇವಾಗ ನಿಮ್ಗೆ ಹೆಂಗೆ ಹಾಕ್ಕೊಳ್ಳೋದು ಅಂತ. ನೋಡಿ, ಈ ಥರ ಕಾಣಿಸ್ತಿದೆಯಲ್ಲ, ಈ ಥರ ಹಾಕೋಬೋದು ಮೊಬೈಲ್ನ. ಅದಾದಮೇಲೆ ನೋಡಿ, ಇದನ್ನು ಹೇಗೆ ಎಷ್ಟು ಬೇಕಾದರೂ ಉದ್ದ ಇಟ್ಕೋಬೋದು. ಫಸ್ಟ್ ಆಫ್ ಆಲ್ ಇದನ್ನು ಟ್ರೈಪಾಡ್ ಕೆಳಗಡೆ ಓಪನ್ ಮಾಡ್ಬೋದು, ಇದನ್ನು ಇಡೋಕ್ಕೆ ಸ್ಟ್ಯಾಂಡ್ ಥರ, ಈ ಥರ ಕಾಣಿಸ್ತಾ ಇದೆಯಲ್ಲ, ದೂರ ಇರ್ತೀನಿ ನೋಡ್ಕೊಳ್ಳಿ, ಈ ಥರ ಇಟ್ಕೋಬೋದು. ಜೊತೆಗೆ ಎಷ್ಟು ಬೇಕಾದ್ರೂ ಉದ್ದ ಮಾಡ್ಕೋಬೋದು, ಕಾಣಿಸ್ತಾ ಇದೆ ಅನ್ಕೋತೀನಿ. ಈ ಥರ ಎಷ್ಟು ಬೇಕಾದ್ರೂ ಉದ್ದ ಮಾಡ್ಕೋಬೋದು, ಇಷ್ಟು ಹೈಟ್ ಸಿಗುತ್ತೆ. ಬಟ್ ಅದಕ್ಕಿಂತ ಹೈಟ್ ಮಾಡೋಕ್ಕೋದ್ರೆ ಇರುತ್ತೆ, ಏನಿಲ್ಲ, ಚೆನ್ನಾಗಿ ಕಾಣುತ್ತೆ ನೋಡಿ. ನಾನು ಇಟ್ಟಿದ್ದೀನಿ ಕೆಳಗಡೆ, ಈ ಥರ ವೀಡಿಯೋ ಮಾಡ್ಕೋಬೋದು. ಕಾಣಿಸ್ತಾ ಇದೆ, ಎಷ್ಟು ಉದ್ದ ಬರುತ್ತೆ, ಹೆಚ್ಚು ಕಮ್ಮಿ ಎಷ್ಟು ಉದ್ದ ಬರುತ್ತೆ ನೋಡ್ತಾ ಇದ್ದೀರಲ್ವ. ಅದ್ರ ಜೊತೆಗೆ ಈ ಥರ ನಾವು ಬೇಕಾದ್ರೆ ಇಟ್ಕೋಬೋದು ಶಾರ್ಟಾಗಿ. ಫುಡ್ ಲಾಗೆಲ್ಲ ಮಾಡಬೇಕಾದ್ರೆ ನಮಗೇನು ಗ್ಯಾಸ್ ಸ್ಟವ್ ಎಷ್ಟು ಉದ್ದ ಇರುತ್ತೆ ಅಷ್ಟೊತ್ತಿಗೆ ಈ ಥರ ಇಟ್ಕೋಬೋದು. ಇಟ್ಕೊಂಡು ಇಲ್ಲೊಂದು ಬಟನ್ ಕಾಣಿಸ್ತಾ ಇದೆಯಲ್ವಾ, ಈ ಬಟನ್ ಆನ್ ಮಾಡಿದ್ರೆ ನಾವು ಸೆಲ್ಫಿ ಸ್ಟಿಕ್ಕಾಗಿ ಯೂಸ್ ಮಾಡ್ಬೋದು. ಇದನ್ನು ಕ್ಯಾಪ್ಚರ್ ಮಾಡೋಕ್ಕೆ, ಲೈಕ್ ಅಲ್ಲಿಗೆ ಹೋಗಿ ಪ್ರೆಸ್ ಮಾಡೋಕ್ಕಾಗಲ್ಲ ಅಲ್ವಾ ಫೋಟೋ ತೊಗೊಂಡ್ರೆ. ಸೊ ಹಾಗಾಗಿ ಇಲ್ಲಿ ಬ್ಲೂಟೂತ್ ಕನೆಕ್ಟನ್ನು ಮಾಡ್ಕೋಬೋದು ನೋಡಿ, ಕಾಣಿಸ್ತಾ ಇದೆಯಾ ಇದು ಬಟನ್ನು.
ಇಲ್ಲಿ ಇಲ್ಲಿ ಬ್ಲೂಟೂತ್ ಕನೆಕ್ಟನ್ನು ಮಾಡ್ಕೋಬೋದು. ಅದಾದಮೇಲೆ ಫೋಟೋನ ಇಲ್ಲೇ ಇದರಿಂದನೇ ಕ್ಲಿಕ್ ಮಾಡಿ ತೊಗೋಬೋದು. ಲೈಕ್ ಈ ಥರ ಸೆಲ್ಫಿ ತೊಗೋತೀವಲ್ವ ಆ ಥರ ನೋಡಿದ್ರಲ್ವ. ಇದನ್ನು ಮತ್ತೆ ತೆಗೆದು ಇಟ್ಬಿಡೋಣ. ಬಟ್ ಯೂಸ್ ಆಗುತ್ತೆ ಅಂತ ನನಗಂತೂ ಅನಿಸುತ್ತೆ, ತುಂಬ ಯೂಸ್ ಆಗುತ್ತೆ. ಬಟ್ ಅಂಡರ್ 200 ನಿಜವಾಗ್ಲೂ ನಂಬಲ್ಲ ನೀವು, ಬರೀ 196 ಅಷ್ಟೇ ಇದಕ್ಕೆ. ಇದನ್ನು ಚಾರ್ಜ್ ಮಾಡ್ಕೋಬೋದು. ಚಾರ್ಜ್ ಏನಕ್ಕಪ್ಪ ಅಂತಂದರೆ ಇಲ್ಲಿ ಲೈಟ್ ಬರುತ್ತಲ್ವ ಅದಕ್ಕೆ, ಮತ್ತು ಬ್ಲೂಟೂತ್ ಆನ್ ಆಗುತ್ತಲ್ಲ ಅದಕ್ಕೆ, ಎರಡಕ್ಕೂ ಯೂಸ್ ಮಾಡ್ಕೋಬೋದು. ಸೊ ಹಾಗಾಗಿ ಇದನ್ನು ಮಸ್ಟ್ ಬೈ ಮಾಡ್ಬೋದು, ಏನೂ ತೊಂದರೆ ಆಗೋಲ್ಲ. 200 ರೂಪಾಯಿ ಏನು ದೊಡ್ಡ ಅಮೌಂಟ್ ಅಲ್ಲ ಅನಿಸ್ತು. ಸೊ ಹಾಗಾಗಿ ಇದನ್ನು ಸಜೆಸ್ಟ್ ಮಾಡಿದ್ದೀನಿ. ನಿಮ್ಗೆ ಏನಾದ್ರು ಬೇಕು ಅಂತ ಅಂದರೆ ಇದನ್ನು ನೀವು ತೊಗೋಬೋದು. ಓಕೆನಾ? ಅರ್ಥ ಆಗ್ತಿದ್ದಿಲ್ಲ, ಗೊತ್ತಾಯ್ತಲ್ವ, ನೋಡಿದ್ರಲ್ವ ಹೇಗಿದೆ. ಬಟ್ ಯೂಸ್ ಆಗುತ್ತೆ. ನಾನು ನೋಡಿದ್ನಲ್ಲ ನೆನ್ನೆಯಿಂದನೂ ತುಂಬ ಯೂಸ್ ಆಗುತ್ತೆ. ನಾವು ಎಷ್ಟು ಬೇಕಷ್ಟು ನಿಲ್ಲಿಸ್ಕೋಬೋದು. ಇವಾಗ ನಾನು ನಿಮಗೆ ಫ್ರ್ಯಾಂಕ್ ಹೇಳಬೇಕು ಅಂತಂದರೆ ಓಪನ್ ಅಪ್ ಆಗಿ, ನಾನು ಹಿಂದೆ ಯಾವುದೋ ಒಂದು ವಾಟರ್ ಬಾಟ್ಲ್ ಇಟ್ಬಿಟ್ಟು ಮೊಬೈಲ್ ಇಟ್ಬಿಟ್ಟು ವೀಡಿಯೋ ಮಾಡ್ತಾಯಿರೋದು. ನನಗೆ ಯಾರೂ ವೀಡಿಯೋ ಸಪೋರ್ಟ್ ಇಲ್ಲ. ಸೊ ನಮ್ಮ ಮನೆಗೆ ಯಾರೂ ವೀಡಿಯೋ ಮಾಡಿಕೊಡಲ್ಲ. ಸೊ ಹಾಗಾಗಿ ಇದನ್ನು ಅಟ್ಲೀಸ್ಟ್ ಸ್ಟ್ಯಾಂಡ್ ಥರ ಮಾಡಿ ಇಟ್ಬಿಟ್ಟು ವೀಡಿಯೋ ಮಾಡ್ಬೋದಲ್ಲ ಅನ್ನೋ ಒಂದು ಪರ್ಪಸ್ಗೆ ತರಿಸ್ಕೊಂಡಿದ್ದೀನಿ. ಜೊತೆಗೆ ನೆಕ್ಸ್ಟ್ ಅದಾದಮೇಲೆ ಇನ್ನೇನಪ್ಪ ವಿಷಯ ಅಂತ ಅಂದರೆ, ನಾನು ಯುಗಾದಿ ಹಬ್ಬದಲ್ಲಿ ಒಂದಷ್ಟು ಬಟ್ಟೆನ ಹಬ್ಬಕ್ಕೆ ಹಾಕೊಳ್ಳೋಣ ಅಂತಲೇ ತೊಗೊಂಡಿದ್ದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಬಟ್ ಹಬ್ಬಕ್ಕೆ ತೊಗೊಂಡಿದ್ದೇ ಬೇರೆ, ಹಾಕ್ಕೊಂಡಿದ್ದೇ ಬೇರೆ. 2 ಸ್ಯಾರಿನೂ ಅಷ್ಟೇ, ಡ್ರೆಸ್ಸು ಅಷ್ಟೇ ಬೇರೆಯೇ ತೊಗೊಂಡಿದ್ದು. ಬಟ್ ಹಾಕ್ಕೊಳಕ್ಕಾಗಲಿಲ್ಲ, ಯಾಕೋ ಬೇಡ ಅನ್ನಿಸ್ತು, ಬೇರೆಯೇ ಹಾಕ್ಕೊಂಡೆ. ಸೊ ಯಾವುದದು ಅಂತ ತೋರಿಸ್ತೀನಿ ಬನ್ನಿ ನೋಡೋಣ. ಸೊ ಫಸ್ಟ್ ಏನಪ್ಪ ಅಂತಂದರೆ, ಇದು ನಾನು ದೀಪಾವಳಿ ಹಬ್ಬದ ದಿನ ಲಾಗ್ ಮಾಡಿದ್ದೆ. ಅದು ನೋಡಿದರೆ ಗೊತ್ತಾಗಿರುತ್ತೆ ನಿಮಗೆ. ನೋಡಿ, ಸಿಂಪಲಾಗಿದೆ. ಬಟ್ ಆರ್ಗಾನ್ಸಾ ಕ್ಲಾತ್ ಇದು. ನಾನು ಆರ್ಗಾನ್ಸಾ ಕ್ಲಾತಲ್ಲಿ ಒಂದು ಡ್ರೆಸ್ ತೊಗೊಂಡಿದ್ರು ನಮ್ಮ ಕೊಲಿಗೊಬ್ಬರು. ಅದು ಚೆನ್ನಾಗಿದೆ ಅಂದ್ಬಿಟ್ಟು ಪಿಂಕ್ ತರಿಸ್ದೆ. ಆ್ಯಕ್ಚುಲಿ ಪಿಂಕಲ್ಲಿ ಯಾಕೋ ನನಗೆ ಪೀಚ್ ಕಲರ್ ಅಂತ, ಏನು ಲೈಕ್ ಪೀಚ್ ಥರ ಅಂತ ಏನೋ ತರಿಸಿದೆ. ಅದು ಬೇರೆ ಕಲರ್ ಬಂದುಬಿಡ್ತು. ಸೊ ಹಾಗಾಗಿ ಇದನ್ನು ರಿಟರ್ನ್ ಹಾಕಿದೆ. ಇದನ್ನು ಬುಕ್ ಮಾಡಿದೆ. ಬಟ್ ಇದಂತೂ ತುಂಬ ಚೆನ್ನಾಗಿತ್ತು. ಸಿಂಪಲಾಗಿ, ಯಾಕೋ ನನಗೆ ಇತ್ತೀಚೆಗೆ ಜಿಗ ಅನ್ನೋದಕ್ಕಿಂತ ಸಿಂಪಲಾಗಿರೋದು ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಇದು ಯಾವಾಗ ಬಂದಿದ್ದಪ್ಪ ಅಂತಂದರೆ, ಹಬ್ಬ ನಾಳೆ ಅಂತ ಬಂತು. ಆ್ಯಕ್ಚುಲಿ ಇದನ್ನು ಹಾಕೋಬೇಕು ಅಂತ ಎಕ್ಸ್ಪೆಕ್ಟೇಷನ್ಸೇ ಇರಲಿಲ್ಲ ನನಗೆ. ನಾನು ಬೇರೆ ತಂದಿದ್ದೆ, ಅದನ್ನು ತೋರಿಸ್ತೀನಿ ನಿಮಗೆ. ಇದು ಮಾತ್ರ ಮೀಶೋದಲ್ಲಿ ತಂದಿದ್ದು. ನಿಮ್ಗೆ ಇದರ ಲಿಂಕ್ ಬೇಕು ಅಂತಂದರೆ ಕೇಳಿ ಕಮೆಂಟ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಹಾಕಲ್ಲ. ನಿಮಗೆ ಬೇಕು ಅಂದರೆ ಮಾತ್ರ ಇದನ್ನು ಹಾಕ್ತೀನಿ. ಓಕೆನಾ? ಇದನ್ನು ಬೇಕು ಅಂದರೆ. ಮತ್ತು ಟ್ರೈಪಾಡ್ದಿತ್ತಲ್ಲ, ಅದನ್ನು ಅಷ್ಟೇ. ನಿಮ್ಗೆ ಅದರ ಲಿಂಕ್ ಬೇಕು ಅದರದ್ದು ಮೀಶೋದಲ್ಲಿ ಅಂತ ಅಂದರೆ ಖಂಡಿತವಾಗ್ಲೂ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕ್ಕೊಡ್ತೀನಿ. ಓಕೆನಾ? ಕೇಳಿ, ಯಾರಿಗಾದ್ರೂ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿರಿ, ನಾನು ಹಾಕ್ಕೊಡ್ತೀನಿ. ಇದನ್ನು ಹಬ್ಬದ ದಿನ ಹಾಕ್ಕೊಂಡೆ ಡ್ರೆಸ್ನ. ಆಯಿತಾ? ಸಿಂಪಲಾಗಿರಲಿ ಅಂತ. ಯಾಕೋ ಈ ಸಲ ಗ್ರ್ಯಾಂಡಾಗಿರೋ ಬಟ್ಟೆ ಹಾಕೋಬೇಕು ಅಂತ ಅನ್ನಿಸ್ಲಿಲ್ಲ. ಸೊ ಹಂಗಾಗಿ ಸೀರೆನೂ ಅಷ್ಟೇ, ಬ್ಲೂ ಕಲರ್ ಸ್ಯಾರಿ. ನೀವು ನೋಡಿದ್ದೀರಾ ಅನಿಸುತ್ತೆ. ನಂದು ಯೂಟ್ಯೂಬಲ್ಲೇ ಶಾರ್ಟ್ಸ್ಗೆ ಹೋದರೆ 2 ವೀಡಿಯೋ ಹಾಕಿದ್ದೀನಿ ಅದರದ್ದೇ, ಅದೇ ಸ್ಯಾರಿದು. ಸೊ ಅದರಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಯಾವ ಸ್ಯಾರಿ ಅಂತ. ಸೊ ಡ್ರೆಸ್ ಮಾತ್ರ ಇದೇನೆ, ಅದನ್ನು ಲಾಗ್ ಮಾಡಿದ್ದೀನಿ. ಯುಗಾದಿ ಹಬ್ಬದ ಮಾರ್ನಿಂಗ್ ಲಾಗಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇದೇ ಡ್ರೆಸ್ ಹಾಕ್ಕೊಂಡಿದ್ದು ನಾನು. ಓಕೆನಾ? ಹೇಗೆ ಕಾಣಿಸ್ತಿತ್ತು ಅಂತ ಹೇಳಿ. ನನ್ನ ಫ್ರೆಂಡ್ಸೆಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಕಾಣಿಸ್ತಿತ್ತು, ಡೀಸೆಂಟಾಗಿ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳಿದ್ರು. ಬಟ್ ನಾನು ಯಾವುದಪ್ಪ ಹಾಕೋಬೇಕು ಅಂತ ಇದ್ದೆ ಡ್ರೆಸ್ನ ಮತ್ತು ಸ್ಯಾರಿನ ಅಂತಂದರೆ, ಫಸ್ಟು ಡ್ರೆಸ್ ತೋರಿಸ್ಬಿಡ್ತೀನಿ. ಡ್ರೆಸ್ ಅಂತಂದರೆ ನನ್ನ ಈ ಸಲ ಟಾಪ್ ಲೆಗ್ಗಿನ್ ತಗೋಣ ಅಂದ್ಬಿಟ್ಟು ತೊಗೊಂಡಿದ್ದೆ. ನೋಡ್ತಾ ಇದ್ದೀರಲ್ವ, ನೋಡಿ ಈ ಥರ. ಈ ಟೊಮೊಟೊ ರೆಡ್ ಕಲರ್, ಈ ಕಡೆ ಪಿಂಕು ಅಲ್ಲ, ಈ ಕಡೆ ರೆಡ್ ಅಲ್ಲ, ಆ ಥರ ಸೌಂಡ್ ಮಾಡಬೇಡ. ಈ ಕಲರಲ್ಲಿ ತಗೊಂಡಿದ್ದೆ. ನೋಡಿ, ಕಾಣಿಸ್ತಾ ಇದೆಯಾ? ಇದು ಹಾಕೋಬೇಕು ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಯಾಕೋ ಗೊತ್ತಿಲ್ಲ, ಹಾಕೊಳ್ಳಿಲ್ಲ. ಸ್ವಲ್ಪ ಎಲ್ಲೋ ಹೊರಗಡೆ ಹೋಗಬೇಕಿತ್ತು. ಇದನ್ನೆಲ್ಲ ರೆಡ್ಡು ಬಿಸಿಲಲ್ಲಿ ಹಾಕ್ಕೊಂಡು ಹೋಗೋದು ಬೇಡ. ಮತ್ತು ನೆನ್ನೆ ತಾನೇ ಅಮಾವಾಸ್ಯೆ ಆಗಿತ್ತು ಅಂದ್ಬಿಟ್ಟು ಈ ಕಲರ್ ಬೇಡ ಅಂದರು ನಮ್ಮ ಮನೇಲಿ. ಸೊ ಹಾಗಾಗಿ ಅದನ್ನು ಹಾಕಲಿಲ್ಲ, ಅದು ಕ್ಯಾನ್ಸಲ್ ಆಯಿತು. ಇನ್ನೊಂದು ತೋರಿಸ್ತೀನಿ, ಒಂದು ನಿಮಿಷ ನೋಡಿ. ಅವತ್ತು ಆ್ಯಕ್ಚುಲಿ ಎಲ್ಲಿ ಅಂತಂದರೆ ಶೋರೂಮ್ ಹತ್ರ ಹೋಗಿದ್ವಿ, ಒಂದು ಗಾಡಿ ತೊಗೊಳೋದಿತ್ತು. ಸೊ ಹಾಗಾಗಿ ಅಲ್ಲಿಗೆ ಹೋಗಿದ್ವಿ. ಅಲ್ಲಿಗೆ ಹೋಗ್ಬೇಕಾದ್ರೆ ಇದೆಲ್ಲ ಏನೋ ಒಂಥರ ತೀರಾ ಜಾಸ್ತಿ ಆಯಿತು. ಮತ್ತು ಅಮಾವಾಸ್ಯೆ ಆಗಿದೆ, ರೆಡ್ ಬೇಡ. ಆ್ಯಕ್ಚುಲಾಗಿ ಆ ಒಂದು ಪರ್ಪಸ್ ಇರುತ್ತೆ, ರೆಡ್ ಎಲ್ಲ ಹಾಕೊಂಡು ಹೋಗ್ಬಾರ್ದು ಹೊರಗಡೆ ಅನ್ನೋ ಥರ ಇರುತ್ತೆ. ನೋಡಿ ಹೇಗಿದೆ, ಹೇಗೆ ಕಾಣಿಸ್ತಾ ಇದೆ ಹೇಳಿ? ಚೆನ್ನಾಗಿ ಕಾಣಿಸುತ್ತಾ ನನಗೆ? ನೋಡ್ಬಿಟ್ಟು ಹೇಳಿ ಚೆನ್ನಾಗಿದ್ದರೆ. ಇದು ಆ್ಯಕ್ಚುಲಿ ಶಾಪಲ್ಲಿ ತೊಗೊಂಡಿದ್ದು. ಆಯಿತಾ? ಅದು ಬಿಟ್ಟರೆ ಇದು ವೈಟ್. ಆ್ಯಕ್ಚುಲಿ ನನಗೆ ವೈಟ್ ಅಂದರೆ ತುಂಬ ಇಷ್ಟ. ವೈಟ್ ಟ್ರೈ ಮಾಡೋಣ ಅಂದ್ಕೊಂಡು ಇದ್ದೆ. ಈ ಸಲ ಹಬ್ಬಕ್ಕೆ ಇದನ್ನೇ ಹಾಕೋಣ ಅಟ್ಲೀಸ್ಟ್ ಅಂದ್ಬಿಟ್ಟು. ಇದೂ ಅಷ್ಟೇ, ಬಟ್ ಆಲ್ಟ್ರ್ ಮಾಡಿಲ್ಲ. ನನಗೆ ತುಂಬ ದೊಡ್ಡದು ಕಾಣುತ್ತೆ. ನಾನು ಎಕ್ಸೆಲ್ ತೊಗೊಂಡಿದ್ದೀನಿ. ಹೆಂಗಾದ್ರೂ ಸಿಕ್ಕಾಬಟ್ಟೆ ದೊಡ್ಡದು. ನಂಗೆ ಎಲ್ಲಿ ತಗೊಂಡ್ರೆ ಸಾಕು. ಬಟ್ ಏನಪ್ಪ ಅಂತಂದರೆ, ನಾವು ಎಲ್ಲಿ ತೊಗೊಂಡ್ರೆ ಏನಾಗ್ಬಿಡುತ್ತೆ ಅಂತಂದರೆ, ಈ ಕಡೆ ಓಪನ್ ಸೈಡ್ ಅಲ್ವ ಅದು, ಇಲ್ಲಿ ಸ್ವಲ್ಪ ನಂಗೆ ಚಿಕ್ಕದಾಗುತ್ತೆ ಅನಿಸುತ್ತೆ. ಸೊ ಹಾಗಾಗಿ ಅದನ್ನು ತಗೊಳ್ಳೋದು ಎಕ್ಸೆಲ್ಲ ತೊಗೋತೀನಿ ನಾನು. ಆಲ್ಟ್ರ್ ಮಾಡಿಸ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ನಮ್ದು ಇಷ್ಟು ದೊಡ್ಡ ಥರ ಇದೆ.
ಇದನ್ನು ಹಾಕೋಬೇಕು ಅಂತ ಅಂದ್ಕೊಂಡ, ಇನ್ನು ಹೊರಗಡೆ ಹೋದರೆ ಡಸ್ಟ್ ಆಗುತ್ತೆ, ವೈಟ್ ಕೊಳೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಇದನ್ನು ಕ್ಯಾನ್ಸಲ್ ಮಾಡಿದೆ. ನೋಡಿ ಇದು ಹೇಗಿದೆ ಅಂತ ಹೇಳಿ, ನನಗೆ ಇದು ಚೆನ್ನಾಗಿ ಕಾಣುತ್ತಾ ಅಂತ ಹೇಳಿ ನೋಡಿ. ಓಕೆನಾ, ಇದನ್ನು ಕೂಡ ಶಾಪಲ್ಲೇ ತೊಗೊಂಡಿದ್ದು. ನೆಕ್ಸ್ಟು ಲೆಗ್ಗಿನ್ಗಳು ನಿಮಗೆ ಗೊತ್ತಿರುತ್ತಲ್ವ, ಇವಾಗೆಲ್ಲ ಲೆಗ್ಗಿನ್ ಏನು ಅದಕ್ಕೆ ಮ್ಯಾಚ್ ಆಗೋ ಥರ 2 ಕಲರ್ ತೊಗೊಂಡಿದ್ದೆ. ಒಂದು ವೈಟು, ಒಂದು ಗೋಲ್ಡನ್ ಕಲರ್ ತೊಗೊಂಡಿದ್ದೆ ಅಷ್ಟೇ. ನೋಡಿ ಲೆಗ್ಗಿನ್ಸ್ ಅಷ್ಟೇ, ಹೇಗಿದ್ರು ತೋರಿಸ್ತೀನಲ್ಲ ಅಂದ್ಬಿಟ್ಟು ತೋರಿಸ್ದೆ ಅಷ್ಟೇ. ಇದು ವೈಟ್ ಆ್ಯಕ್ಚುಲಿ, ಈ ಥರ ಲೆಗ್ಗಿನ್. ಇನ್ನೊಂದು ಸ್ಯಾರಿ ತಗೊಂಡಿದ್ದೆ, ಬಟ್ ಅದನ್ನ ವೇರ್ ಮಾಡಲಿಲ್ಲ, ಬೇರೆ ಸ್ಯಾರಿನೇ ವೇರ್ ಮಾಡಿದೆ ಆ್ಯಕ್ಚುಲಿ. ನೀವು ನೋಡಿರಬೇಕು, ಬ್ಲೂ ಮತ್ತು ಡಾರ್ಕ್ ನವಿ ಬ್ಲೂ ಮತ್ತು ಸ್ಕೈ ಬ್ಲೂ 2 ಮಿಕ್ಸಿದ ಆ ಸ್ಯಾರಿ ಹಾಕ್ಕೊಂಡಿದ್ದೆ. ಈ ಸ್ಯಾರಿನ ತಗೊಂಡೆ, ಬಟ್ ಹಾಕೊಳ್ಳೋಕ್ಕಾಗಲಿಲ್ಲ. ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಗೊಂಡೆ. ಒಂದು ವೀಕ್ ಮುಂಚೆನೇ ತಗೊಂಡಿದ್ದೆ ಆ್ಯಕ್ಚುಲಿ, ಬ್ಲೌಸ್ ಹೊಲಿಸಿ ಹಾಕೋಣ ಅಂದ್ಬಿಟ್ಟು. ಈ ಕಲರು ಇವಾಗೆಲ್ಲ ಟ್ರೆಂಡ್ ಆಗಿಬಿಟ್ಟಿದೆ, ಇವಾಗ ಬ್ರೈಡ್ಗೆಲ್ಲ ಆಲ್ಮೋಸ್ಟ್ ಇದೇ ಥರ ತಗೋತಾರೆ. ನಾನು ತಗೋಣ ಅಂದ್ಬಿಟ್ಟು ತೊಗೊಂಡೆ, ಬಟ್ ಯಾಕೋ ಹಾಕಲಿಲ್ಲ ಈ ಸಲ. ನೋಡೋಣ ನೆಕ್ಸ್ಟ್ ಯಾವುದಾದ್ರು ಇನ್ಯಾವ ಫಂಕ್ಷನು, ನೆಕ್ಸ್ಟ್ ಬರೋದೇ ವರಲಕ್ಷ್ಮಿ ಅನಿಸುತ್ತೆ. ವರಲಕ್ಷ್ಮಿ ಫೆಸ್ಟಿವಲ್ಗಾದರೂ ಹಾಕ್ಕೋಬೋದು, ಅಥವಾ ಇನ್ನಾದರೂ ಮಧ್ಯದಲ್ಲಿ ಏನಾದರೂ ಫಂಕ್ಷನ್ ಬಂದರೆ ನಾನು ವೇರ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ನಾನು ನೋಡಿ ಹೇಗಿದೆ ಸ್ಯಾರಿ. ನನಗಂತೂ ಇದೇ ಫಸ್ಟ್ ಟೈಮ್ ಈ ಥರ ಜಿಗಿ ಏನು ಲೈಕ್ ಈ ಥರ ತೊಗೊಂಡಿರೋದು. ನಾನು ಯಾವಾಗಲೂ ಬಾರ್ಡ್ರ್ ಸೀರೆ ತೊಗೋತಿದ್ದೆ, ಫ್ಯಾನ್ಸಿ ಸೀರೆ ಅದೆಲ್ಲ ಆಲ್ಮೋಸ್ಟ್ ಕಮ್ಮಿ ಮಾಡ್ತಿದ್ದೆ. ಒಂದಷ್ಟು ಇದೆ ಅಷ್ಟೇ, 4-5 ಒಂದು 5-6 ಇರ್ಬೋದು ಅಷ್ಟೇ. ಅಂದರೆ ಇದೊಂದು ಸೇರ್ಕೊಂತು. ಇದಕ್ಕೂ ಏನು ಕಮ್ಮಿ ಇಲ್ಲ, ಬಾರ್ಡ್ರ್ ಸ್ಯಾರಿ ತೊಗೋತೀವಲ್ಲ ಅದೇ ರೇಟ್ ಇದಕ್ಕೆ, ಅದೇನು ಕಮ್ಮಿ ರೇಟ್ ಇಲ್ಲ. ಸೊ 1.5 ತನಕ ಆಯಿತು. ನೋಡ್ತಿದ್ರಲ್ಲ, ಇದೂ ಅಷ್ಟೇ, ಬ್ಲೌಸು ಸ್ಟಿಚ್ ಮಾಡಿಸ್ಲಿಲ್ಲ, ಹಾಕೊಳ್ಳೋಕ್ಕೆ ಮನಸ್ಸಾಗಲಿಲ್ಲ. ನಾನೇ ಹಾಕ್ಕೊಂಡಿದ್ದಲ್ಲ, ಆ ಒಂದು ಸೀರೆನೇ ಹಾಕ್ಕೊಂಡೆ, ಗೊತ್ತಾಯ್ತಾ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಒಂದು ಏನಪ್ಪ ಅಂದರೆ ಟ್ರೈಪಾಡು, ಮತ್ತು ಇನ್ನೊಂದು ನಂದೇನು ಡ್ರೆಸ್ಸು ಇತ್ತು ಹೊಸದು, ಅದು ತೋರಿಸಿದ್ದೀನಿ. ಜೊತೆಗೆ ಮೀಶೋ ಲಿಂಕ್ದು ಗೊತ್ತಲ್ವಾ, ಒಂದು ಟ್ರೈಪಾಡ್ ಲಿಂಕ್ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಮೀಶೋದು ಡ್ರೆಸ್ ಇತ್ತಲ್ಲ ಟಾಪ್, ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ. ಓಕೆನಾ, ಇನ್ನೇನಾದರೂ ಡೌಟ್ಸ್ ಏನಾದರೂ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಓಕೆನಾ, ಅದು ಬಿಟ್ಟರೆ ಇನ್ನೇನಪ್ಪ ಅಂತಂದರೆ ಗೃಹಲಕ್ಷ್ಮಿ ಅಮೌಂಟ್ ನೆನ್ನೆ ಆಲ್ಮೋಸ್ಟ್ ಯುಗಾದಿ ಹಬ್ಬದ ದಿನ ರಂಜಾನ್ 2ಕ್ಕೂ ಸೇರಿಸಿ ಬಂದಿದೆ. ಅದು ಖುಷಿಯಾದ ವಿಷಯನೇ. ನಿಮ್ಗೆ ಯಾರಿಗಾರು ಬಂದಿಲ್ಲ ಅಂತಂದರೆ ಅದನ್ನು ಕೂಡ ನಿಮ್ಮ ಹೋಗಿ ಬ್ಯಾಂಕಲ್ಲಿ ಚೆಕ್ ಮಾಡಿ ಬಂದಿರುತ್ತೆ. ಯಾಕಂದರೆ ಎಲ್ರಿಗೂ ಆಲ್ಮೋಸ್ಟ್ ಬಂದಿದೆ. ಸೊ ಹಾಗಾಗಿ ನಮ್ಮ ಅತ್ತೆಗೂ ಬಂದಿದೆ. ಸೊ ಹಾಗಾಗಿ ಅದಕ್ಕೆ ನಿಮಗೆ ಹೇಳಿದೆ ಅಷ್ಟೇ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.